ಊಟದ ನಂತರ ಸೋಂಪು ತಿನ್ನೋದ್ರಿಂದ ಏನೆಲ್ಲ ಆರೋಗ್ಯ ಲಾಭಗಳಿವೆ ಗೊತ್ತಾ? ಬನ್ನಿ ನೋಡೋಣ. ಯಾವುದಾದ್ರೂ ಹೋಟೆಲ್ ಅಥವಾ ರೆಸ್ಟೋರೆಂಟ್ ನಲ್ಲಿ ಊಟ ಮಾಡಿರ್ತೇವೆ. ಅಲ್ಲಿ ಮೇಜಿನ ಮೇಲೆ ಸೋಂಪು ಕಾಳು ಮತ್ತು ಸಕ್ಕರೆಯನ್ನ ಇಡೋದನ್ನ ನೀವು ನೋಡಿರ್ತೀರಿ. ಇಲ್ಲದಿದ್ರೆ ಪೇಮೆಂಟ್ ಕೌಂಟರ್ ನಲ್ಲಿ ಇಡೋದನ್ನ ನೀವು ನೋಡಿರ್ತೀರಿ. ಅದನ್ನ ನಾವು ಉಚಿತವಾಗಿ ತೆಗೆದುಕೊಳ್ತೇವೆ ಮತ್ತು ತಿಂದ ನಂತರವೂ ತುಂಬಾನೇ ರುಚಿಯಾಗಿರುತ್ತೆ. ಆದ್ರೆ ಅದನ್ನ ಯಾಕೆ ಇಡಲಾಗುತ್ತೆ ಎಂದು ನಿಮ್ಗೆ ತಿಳಿದಿದ್ಯಾ? ನಮ್ಮ ದೇಶದ ಬಹುತೇಕ ಮನೆಗಳಲ್ಲಿ ಊಟವಾದ ತಕ್ಷಣ ಸ್ವಲ್ಪ ಸೋಂಪು ಕಾಳುಗಳನ್ನ ಬಾಯಿಗೆ ಹಾಕಿಕೊಳ್ಳುವ ಅಭ್ಯಾಸವಿದೆ. ಅನೇಕರು ಇದನ್ನ ಕೇವಲ ಬಾಯಿಯ ತಾಜಾತನಕ್ಕಾಗಿ ಅಥವಾ ರುಚಿಗಾಗಿ ಎಂದು ಭಾವಿಸ್ತಾರೆ. ಆದ್ರೆ ವಾಸ್ತವದಲ್ಲಿ ಇದು ದೇಹಕ್ಕೆ ಅತ್ಯಂತ ಪ್ರಯೋಜನಕಾರಿಯಾದ ಒಂದು ನೈಸರ್ಗಿಕ ಔಷಧಿಯಂತೆ ಕೆಲಸ ಮಾಡುತ್ತೆ ಎನ್ನುವಂತ ಮಾಹಿತಿ ಗೊತ್ತಾ ನಿಮ್ಗೆ? ಹೌದು, ನಮ್ಮ ಹಿರಿಯರು ಈ ಅಭ್ಯಾಸವನ್ನ ಜಾರಿಗೆ ತಂದಿರೋದ್ರ ಹಿಂದೆ ದೊಡ್ಡ ವೈಜ್ಞಾನಿಕ ಕಾರಣಗಳಿವೆ. ಅದರಂತೆ ಊಟದ ನಂತರ ಹೊಟ್ಟೆಯಲ್ಲಿ ಜೀರ್ಣಕ್ರಿಯೆ ಆರಂಭವಾಗುವ ಸಮಯದಲ್ಲಿ ಸೋಂಪು ಮತ್ತು ಜೀರಿಗೆಯು ಆ ಪ್ರಕ್ರಿಯೆಯನ್ನು ವೇಗಗೊಳಿಸಲು ಸಹಾಯ ಮಾಡುತ್ತವೆ. ಜೀರ್ಣಕ್ರಿಯೆಯನ್ನು ಸುಗಮಗೊಳಿಸುವ ನೈಸರ್ಗಿಕ ಮದ್ದು. ನಾವು ಸೇವಿಸಿದ ಆಹಾರ ಸರಿಯಾಗಿ ಜೀರ್ಣ ಆಗಬೇಕು ಅಂದರೆ ಹೊಟ್ಟೆಯಲ್ಲಿ ಕಿಣ್ವಗಳು ಸಕ್ರಿಯವಾಗಬೇಕು. ಹಾಗಾಗಿ ಸೋಂಪು ಮತ್ತು ಜೀರಿಗೆಯು ಈ ಎಂಜೈಮ್ಗಳನ್ನು ಚುರುಕುಗೊಳಿಸಿ ಆಹಾರವನ್ನು ಸುಲಭವಾಗಿ ಜೀರ್ಣವಾಗುವಂತೆ ಮಾಡ್ತವೆ. ಇದರಿಂದ ಹೊಟ್ಟೆ ಭಾರವಾಗುವ ಭಾವನೆ ಕಡಿಮೆ ಆಗುತ್ತೆ ಮತ್ತು ದೇಹಕ್ಕೆ ಆರಾಮ ದೊರೆಯುತ್ತೆ. ಅದರಲ್ಲೂ ವಿಶೇಷವಾಗಿ ರಾತ್ರಿಯ ಊಟದ ನಂತರ ಇವುಗಳನ್ನು ಸೇವಿಸೋದು ಹೆಚ್ಚು ಪ್ರಯೋಜನಕಾರಿ. ಯಾಕಂದ್ರೆ ಇದು ಹೊಟ್ಟೆಯುಬ್ಬರ ಮತ್ತು ಗ್ಯಾಸ್ ಸಮಸ್ಯೆಯಿಂದ ಬಳಲುವವರಿಗೆ ಉತ್ತಮ ನೈಸರ್ಗಿಕ ಪರಿಹಾರವಾಗಿದೆ. ಸೋಂಪು ಗ್ಯಾಸ್ ಉತ್ಪತ್ತಿ ಆಗದಂತೆ ತಡೆದ್ರೆ ಜೀರಿಗೆಯು ಸಂಗ್ರಹವಾದ ಗ್ಯಾಸ್ ಅನ್ನ ಹೊರಹಾಕಲು ನೆರವಾಗುತ್ತೆ. ಇದರ ಮಧ್ಯೆ ಇಂದಿನ ಕಾಲದಲ್ಲಿ ಮಸಾಲೆಯುಕ್ತ ಆಹಾರ ಅಥವಾ ಹೋಟೆಲ್ ಊಟ ಸೇವಿಸಿದ ನಂತರ ಎದೆಯುರಿ ಮತ್ತು ಅಸಿಡಿಟಿ ಕಾಣಿಸಿಕೊಳ್ಳೋದು ಸಾಮಾನ್ಯ. ಇಂತಹ ಸಮಯದಲ್ಲಿ ಜೀರಿಗೆಯು ಹೊಟ್ಟೆಯಲ್ಲಿನ ಆಮ್ಲದ ಮಟ್ಟವನ್ನ ಸಮತೋಲನಗೊಳಿಸುತ್ತೆ. ಜೊತೆಗೆ ಸೋಂಪು ದೇಹಕ್ಕೆ ತಂಪು ನೀಡುವ ಗುಣವನ್ನ ಹೊಂದಿರೋದ್ರಿಂದ ಗಂಟಲು ಮತ್ತು ಎದೆಯಲ್ಲಿ ಉಂಟಾಗುವ ಉರಿಯನ್ನ ತಕ್ಷಣವೇ ಕಡಿಮೆ ಮಾಡುತ್ತೆ. ಇದು ಹೊಟ್ಟೆಯನ್ನ ಹಗುರಾಗಿಸಿ ಅಸ್ವಸ್ಥತೆಯನ್ನ ದೂರ ಮಾಡುತ್ತೆ. ಸೋಂಪು ಕಾಳುಗಳು ಬಾಯಿಯ ದುರ್ವಾಸನೆಯನ್ನ ಹೋಗಲಾಡಿಸುವಲ್ಲಿ ಅಪ್ರತಿಮವಾಗಿ ಕೆಲಸ ಮಾಡುತ್ತೆ. ಇದು ಬಾಯಿಯಲ್ಲಿ ಬ್ಯಾಕ್ಟೀರಿಯಾಗಳು ಬೆಳೆಯದಂತೆ ತಡೆದು ದಿನವಿಡೀ ತಾಜಾತನವನ್ನ ಕಾಪಾಡುತ್ತೆ. ಅದಕ್ಕಾಗಿಯೇ ಹೋಟೆಲ್ ಮತ್ತು ಸಮಾರಂಭಗಳಲ್ಲಿ ಊಟವಾದ ಮೇಲೆ ಸೋಂಪು ಕಾಳನ್ನ ನೀಡಲಾಗುತ್ತೆ. ಇದು ಬಾಯಿಯನ್ನ ಶುಚಿಗೊಳಿಸೋದಲ್ಲದೆ ನಾವು ಮಾತನಾಡುವಾಗ ಆತ್ಮವಿಶ್ವಾಸವನ್ನು ಕೂಡ ಹೆಚ್ಚಿಸುತ್ತೆ. ಜೊತೆಗೆ ಜೀರಿಗೆಯು ದೇಹದ ಚಯಾಪಚಯ ಕ್ರಿಯೆಯನ್ನ ಅಂದ್ರೆ ಮೆಟಬಾಲಿಸಂ ಪ್ರಕ್ರಿಯೆಯನ್ನ ಸುಧಾರಿಸುತ್ತೆ. ಇದು ಆಹಾರವನ್ನ ಶಕ್ತಿಯನ್ನಾಗಿ ಪರಿವರ್ತಿಸಲು ವೇಗವಾಗಿ ಸಹಾಯ ಮಾಡೋದ್ರಿಂದ ತೂಕ ಇಳಿಸಿಕೊಳ್ಳಲು ಬಯಸೋರಿಗೆ ಇದು ಉತ್ತಮ ಆಯ್ಕೆಯಾಗಿದೆ. ಹಾಗಾಗಿ ಇವೆರಡರ ಮಿಶ್ರಣವು ದೇಹದ ಒಳಗಿನಿಂದ ಸ್ವಚ್ಛಗೊಳಿಸುವ ಕೆಲಸವನ್ನ ಮಾಡುತ್ತೆ. ಅಂದ್ರೆ ಇದು ದೇಹದ ಕಲ್ಮಶಗಳನ್ನು ಹೊರಹಾಕಲು ಸಹಕಾರಿಯಾಗಿದೆ. ಸೋಂಪು ಮತ್ತು ಜೀರಿಗೆಯು ಯಕೃತ್ ಮತ್ತು ಮೂತ್ರಪಿಂಡಗಳು ಸುಗಮವಾಗಿ ಕಾರ್ಯನಿರ್ವಹಣೆಗೆ ಸಹಕಾರಿ ಅಂತ ಹೇಳಲಾಗುತ್ತೆ. ಸೋಂಪು ಹೊಟ್ಟೆಯ ಸೆಳೆತ ಮತ್ತು ನೋವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಇದು ಯಾವುದೇ ಔಷಧಿಗೆ ಬದಲಿ ಅಲ್ಲದಿದ್ರೂ ಆರೋಗ್ಯಕರ ಜೀವನ ಶೈಲಿಯ ಒಂದು ಉತ್ತಮ ಭಾಗವಾಗಿದೆ. ದಿನನಿತ್ಯದ ಅಭ್ಯಾಸದಲ್ಲಿ ಒಂದು ಸಣ್ಣ ಚಮಚ ಸೋಂಪು ಮತ್ತು ಅರ್ಧ ಚಮಚ ಹುರಿದ ಜೀರಿಗೆಯನ್ನ ಬೆರೆಸಿ ಅಗಿಬೇಕು. ಇದನ್ನ ಪ್ರತಿದಿನ ಮಾಡೋದ್ರಿಂದ ದೀರ್ಘಕಾಲದ ಜೀರ್ಣಕ್ರಿಯೆ ಸಮಸ್ಯೆಗಳು ದೂರ ಆಗ್ತವೆ. ಇದು ಒಂದು ಸಣ್ಣ ಅಭ್ಯಾಸದಂತೆ ಕಂಡ್ರೂ ಇದರ ಲಾಭಗಳು ಮಾತ್ರ ಅತ್ಯಂತ ದೊಡ್ಡದಾಗಿವೆ. ಉತ್ತಮ ಆರೋಗ್ಯಕ್ಕಾಗಿ ಇಂದಿನಿಂದಲೇ ಈ ಸರಳ ವಿಧಾನವನ್ನು ರೂಢಿಸಿಕೊಳ್ಳೋದು ಸೂಕ್ತ.